ಅಸ್ಸಾಂನ ಉಲ್ಫಾ ಉಗ್ರರ ಜೊತೆ ಶಾಂತಿ ಒಪ್ಪಂದ 44 ವರ್ಷಗಳ ಭೀಕರ ರಕ್ತಪಾತಕ್ಕೆ ಇತಿಶ್ರೀ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಅಸ್ಸಾಂನ ಉಲ್ಫಾ ಉಗ್ರರ ಜೊತೆ ಅಮಿತ್ ಶಾ ಅವರು ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ, ಅಂದ್ರೆ ಶಾಂತಿ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ. ಈ ಉಲ್ಫಾ ಉಗ್ರರು ಮಾಡಿರುವಂತಹ ಕಿತಾಪತಿಗಳು ಅಂತಿಂತದ್ದಲ್ಲಾಗಿತ್ತು. 10,000 ಜನರನ್ನ ಬಲಿ ತೆಗೆದುಕೊಂಡಿತ್ತು ಈ ಉಗ್ರರ ಸಂಘ. ಈಗ 44 ವರ್ಷಗಳ ರಕ್ತಪಾತಕ್ಕೆ ಅಮಿತ್ ಶಾ ಅವರು ಇತಿಶ್ರೀ ಅಂತ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಅವರು ಅಸ್ಸಾಂನ ಪಿಎಂ ಜೊತೆ ಮಾತನಾಡಿ ಈ ಶಾಂತಿ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಶಾಂತಿ ಒಪ್ಪಂದದಲ್ಲಿ ಏನಿದೆ, ಯಾರು ಈ ಉಲ್ಫಾ ಉಗ್ರರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಅಸ್ಸಾಂನಲ್ಲಿ ದಶಕಗಳಷ್ಟು ಹಳೆಯದಾಗಿರುವಂತಹ ಹಿಂಸಾಚಾರವನ್ನ ಕೊನೆಗೊಳಿಸುವ ಉದ್ದೇಶದಿಂದ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸೋ ಉಗ್ರ ಸಂಘಟನೆ ಕೇಂದ್ರ ಮತ್ತು ಅಸ್ಸಾಂ ಸರ್ಕಾರಗಳ ನಡುವೆ ಶುಕ್ರವಾರ ತ್ರಿಪಕ್ಷೀಯ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇದರಿಂದ 44 ವರ್ಷಗಳಿಂದ ಅಸ್ಸಾಂನಲ್ಲಿ ನಡೆಯುತ್ತಿರುವ ಪ್ರತ್ಯೇಕ ಹೋರಾಟಕ್ಕೆ ತೆರೆ ಬೀಳುವ ಆಶಾಭಾವನೆ ಎದುರಾಗಿದೆ. ಕೇಂದ್ರ ಗೃಹ ಸಚಿವರು ಆಗಿರುವಂತಹ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಅಸ್ಸಾಂ ಮುಖ್ಯಮಂತ್ರಿಗಳು ಆಗಿರುವಂತಹ ಹೇಮಂತ ಬಿಶ್ವಾ ಶರ್ಮಾ ಹಾಗೂ ಉಲ್ಫಾ ಮುಖ್ಯಸ್ಥರು ಆಗಿರುವಂತಹ ಅರೇಬಿಯಾ ರಾಜ್ ಖೋವಾ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನ ಮಾಡಿದ್ದಾರೆ. ಒಪ್ಪಂದದ ಕುರಿತು ಪ್ರತಿಕ್ರಿಯೆಯನ್ನ ನೀಡಿದ ಕೇಂದ್ರ ಗೃಹ ಸಚಿವರು ಆಗಿರುವಂತಹ ಅಮಿತ್ ಶಾ ಅವರು ಇಂದು ಅಸ್ಸಾಂ ಜನರ ಪಾಲಿಗೆ ಬಹುದೊಡ್ಡ ಐತಿಹಾಸಿಕ ದಿನ. ಉಲ್ಫಾ ಹಿಂಸಾಚಾರದಿಂದ ರಾಜ್ಯದ ಜನ ಸಾಕಷ್ಟು ನಲುಗಿದ್ದಾರೆ. 10,000ಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹಿಂಸಾಚಾರವನ್ನ ತೊರೆದು ಸಮಾಜದ ಮುಖ್ಯ ವಾಹಿನಿಗೆ ಬರಲು ಒಪ್ಪಿರುವ ಉಲ್ಫಾ ಪ್ರತ್ಯೇಕವಾದಿಗಳಿಗೆ ಕೇಂದ್ರ ಸರ್ಕಾರ ದೊಡ್ಡ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಿದೆ. ಇದರ ಪ್ರತಿ ಅಂಶ ಜಾರಿಗೆ ಸರ್ಕಾರ ಬದ್ಧವಾಗಿದ್ದು, ಶಾಂತಿ ಮಾತುಕತೆಯ ಪರಿಣಾಮ ರಾಜ್ಯದಲ್ಲಿ ಹಿಂಸಾಚಾರ ಪ್ರಕರಣದಲ್ಲಿ 87% ಸಾವಿಗೆ ಸಂಖ್ಯೆ 90% ಮತ್ತು ಅಪಹರಣಗಳ ಸಂಖ್ಯೆ 84% ಇಳಿಕೆಯಾಗಿದೆ ಎಂದು ಹೇಳಿದ್ದಾರೆ. ಈ ಒಪ್ಪಂದವು ಸ್ಥಳೀಯ ಜನರಿಗೆ ಸಾಂಸ್ಕೃತಿಕ ರಕ್ಷಣೆ ಹಾಗೂ ಭೂಮಿಯ ಹಕ್ಕನ್ನು ಒದಗಿಸಿಕೊಡುವ ಹಾಗೂ ಜೊತೆಗೆ ಅಸ್ಸಾಂಗೆ ಸಂಬಂಧಿಸಿದ ದೀರ್ಘಕಾಲದ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಸಮಸ್ಯೆಯನ್ನ ಇತ್ಯರ್ಥ ಮಾಡಿಕೊಳ್ಳಲು ಕಾರಣವಾಗುತ್ತದೆ ಅಂತ ಕೇಂದ್ರ ಸಚಿವರು ಆಗಿರುವಂತಹ ಅಮಿತ್ ಶಾ ಅವರು ಹೇಳಿದ್ದಾರೆ. ಇಂಥದ್ದೊಂದು ಒಪ್ಪಂದದ ಕುರಿತು ಉಲ್ಫಾ ಉಗ್ರರು ಮತ್ತು ಸರ್ಕಾರದ ನಡುವೆ 12 ವರ್ಷಗಳ ಹಿಂಬಾಗಿಲ ಮಾತುಕತೆ ನಡೆಯುತ್ತಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬರುವ ಹಣದ ಸಮ್ಮತಿ ಇಲ್ಲ. ಈ ನಡುವೆ ಉಲ್ಫಾದಲ್ಲಿ ಫರೇಶ್ ಬರುವ ಎಂಬಾತನ ಬಣವು ಇದ್ದು, ಈ ಬಣದ ಒಪ್ಪಂದಗಳು ಕೂಡ ಇಲ್ಲ ಅಂತ ಸರ್ಕಾರಗಳು ತಿಳಿಸಿದೆ. ಆದರೆ ರಾಜ್ ಖೋವಾ ಗುಂಪಿನ ಒಬ್ಬರು ಉತ್ತಮ ನಾಯಕರಾಗಿರುವಂತಹ ಅನೂಪ್ ಚೇಟಿಯಾ ಮತ್ತು ಶಧರ್ ಚೌಧರಿ ಕಳೆದ ವಾರದಿಂದಲೇ ದೆಹಲಿಯಲ್ಲಿ ಬೀಡುಬಿಟ್ಟು ಸರ್ಕಾರಗಳ ಜೊತೆಗೆ ಶಾಂತಿ ಒಪ್ಪಂದಕ್ಕೆ ಸಮ್ಮತಿಯನ್ನ ನೀಡುತ್ತಿದೆ ಎಂದು ಮೂಲಗಳು ತಿಳಿಸುತ್ತಿದೆ. 44 ವರ್ಷಗಳ ಸುದೀರ್ಘ ಕಾಲ ಸಾರ್ವಭೌಮ ಅಸ್ಸಾಂ ಬೇಡಿಕೆಯೊಂದಿಗೆ 1979ರಲ್ಲಿ ಉಲ್ಫಾವನ್ನ ರಚನೆ ಮಾಡಲಾಗಿತ್ತು. ಅಂದಿನಿಂದ ಇಂದು ವಿಧ್ವಂಸಕ ಚಟುವಟಿಕೆಯಲ್ಲಿ ತೊಡಗಿತ್ತು ಈ ಉಲ್ಫಾ. ಅದರಲ್ಲಿ ಸುಮಾರು 4,000 ಉಗ್ರರು ಇದ್ದಾರೆ. ಉಲ್ಫಾ ಹಿಂಸಾಚಾರ 10,000ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಿದೆ. ಹೀಗಾಗಿ ಕೇಂದ್ರ ಸರ್ಕಾರವು 1990ರಲ್ಲಿ ಉಲ್ಫಾವನ್ನ ನಿಷೇಧ ಸಂಘಟನೆ ಎಂದು ಘೋಷಣೆ ಮಾಡಿತ್ತು. ಆದರೆ ಬಳಿಕ ಸಂಘಟನೆ 2 ಬಾರಿ ಒಳ ಜಗಳದ ಕಾರಣವನ್ನ ವಿಭಜನೆ ಮಾಡಿತ್ತು. ಈ ನಡುವೆ 2011ರಲ್ಲಿ ಮಹತ್ವದ ತಿರುವು ಲಭಿಸಿದೆ. ಉಲ್ಫಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಕದನ ವಿರಾಮ ಒಪ್ಪಂದದ ಏರ್ಪಡಣೆ ಮಾಡಲಾಗಿತ್ತು. ನಂತರ ರಾಜ್ ಖೋವಾ ಈ ಬಣವು 2011ರ ಸೆಪ್ಟೆಂಬರ್ 3ರಂದು ಸರ್ಕಾರದೊಂದಿಗೆ ಶಾಂತಿ ಮಾತುಕತೆ ಆರಂಭಿಸಿತ್ತು. ಆದರೆ ಚೀನಾ ಮ್ಯಾನ್ಮಾರ್ ಗಡಿಯಲ್ಲಿ ನೆಲೆಸಿರುವ ಪರೇಶ್ ಅವರ ನೇತೃತ್ವದ ಬಣ ಈ ಮಾತುಕತೆಗೆ ಅಸಮ್ಮತಿಯನ್ನ ಸೂಚಿಸಿತ್ತು. ಅಸ್ಸಾಂಗೆ ಪ್ಯಾಕೇಜ್. ಉಲ್ಫಾ ಹಿಂಸಾಚಾರಕ್ಕೆ ಅಸ್ಸಾಂನಲ್ಲಿ 1979ರಿಂದ ಈಚೆಗೆ 10,000 ಜನರು ಜೀವವನ್ನ ತೆತ್ತಿದ್ದಾರೆ. ಈ ಉಗ್ರರ ಹಿಂಸೆಯನ್ನ ತೊರೆದು ಸಂಘಟನೆಯನ್ನ ವಿಸರ್ಜಿಸಿ ಪ್ರಜಾಪ್ರಭುತ್ವದಲ್ಲಿ ಭಾಗಿಯಾಗಲು ಒಪ್ಪಿಸಿದ್ದಾರೆ. ಅಸ್ಸಾಂಗೆ ದೊಡ್ಡ ಆರ್ಥಿಕ ಪ್ಯಾಕೇಜ್ ಅನ್ನು ನೀಡಲಾಗಿದೆ ಎಂದು ಅಮಿತ್ ಶಾ ಅವರು ಹೇಳಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ.
ದಾರಿದೀಪ.